ಇದೇನಾಗಿ ಸಬ್ಜೆಕ್ಟ್ ಬೇಕಲ್ಲ ಏನಂತ ಅವ್ರನ್ನ ಕರೀನಿ ಅವ್ರಿಗೇನಂತ ಗೊತ್ತಿತ್ತಿಲ್ಲ. ಹಾಂ ಹೇಳಿ 17ನೇ ತಾರೀಕು ಮನ್ರೇಗಾ ಕೆಲಸದ ಮೇಲೆ ಒಂದು ಕಾಮಗಾರಿ ಹೂಳೆತ್ತುವ ಕಾಮಗಾರಿದಾಗ ಒಂದು 250 ಜನ ಕಾರ್ಮಿಕರು ಸ್ಪೆಷಲಿ ಅದ್ರೊಳಗೆ 70 ಮಹಿಳಾ ಮೇಟ್ಗಳೇ ಅದಾರ ಸರ್. ನಮ್ಮ ಕಡೆ ಯಾರೂ ಗಂಡು ಮಕ್ಕಳ ಮೇಟ್ಗಳಿಲ್ಲ. ಆ ಮೇಟ್ಗಳಿಗೆ ಮಾನ್ಯ ಸಹಾಯಕ ನಿರ್ದೇಶಕರು ಮನ್ರೇಗಾ ಇವ್ರೇನು ಮಾಡ್ತಾರೆ, ಕೆಲಸದ ವಿಸಿಟ್ ಮಾಡಿ. ಯಾವ ತಾಲೂಕು ರೀ? ಹುಮ್ನಾಬಾದ್ ಹ್ಞೂ ರೀ. ಹುಮ್ನಾಬಾದ್ ಸಿತಾಳ್ಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಚಕ್ರಂ ಹೂಳೆತ್ತ ಮೇಲೆ AD ಸರ್ ಹೋಗಿ ಆ್ಯಕ್ಚುಲಿ GKM ಅವರು ಫೋಟೋ ತಗೋಬೇಕು ಅಂತ ನಿಯಮ ಐತ್ರಿ. ಅಟೆಂಡೆನ್ಸ್ ಹಾಕೋದು ಕಾಮಗಾರಿದ ಏನು ಮನ್ರೇಗಾ ಕಾರ್ಮಿಕರು ಹಾಜರಾತಿ GKM ಅವರು ಹಾಕಬೇಕು. ಅವರು K2 ಫೈಲ್ ತೊಗೊಂಡು ಹೋಗೋದದ ನನಗೆ. ಹಾಗಾಗಿ ಇವ್ರಿಗೆ OTP ಕೊಡಬೇಕು. ಫೋನ್ ಮೂಲಕ ಶುರು ಮಾಡಿಬಿಟ್ಟಾರೆ 10 ಗಂಟೆಗೆ ಹೋಗಿ. ಆ ಕೆಲಸದ ಮೇಲೆ ಹೋಗಿ ಅವರು AD ಸರ್ ಬಂದು ನೀನು AC ಇದ್ದೇನೋ, ನೀನೇನು DC ಇದ್ದೇನೋ, ನೀ ಏನು ಟೀಚರ್ ಇದ್ದೇನೋ, ನಿನಗೆ ಇಲ್ಲಿ ಪಾಠ ಮಾಡ್ಲಿಕ್ಕೆ ಬಂದಿರೇನೋ, ನಿನಗೆ ಯಾರು ಇದರ ಅಧಿಕಾರ ಕೊಟ್ಟಾರ, ನಿನಗೆ ಅಟೆಂಡೆನ್ಸ್ ತೊಗೊಂಬ ಅಂತ ರೈಟ್ಸ್ ಯಾರು ಕೊಟ್ಟಾರ, ನಿನಗೆ ಬಾಯಿ ಮುಚ್ಕೊಂಡಿರ್ಬೇಕು ನೀನು. ಈ ರೀತಿ ಅವಾಚ್ಯ ಶಬ್ದಗಳಿಂದ ಮನ ಬಂದಂಗೆ ಅಲ್ಲಿ ಎಲ್ಲ 200-300 ಕಾರ್ಮಿಕರು ಎದುರು ಆ ತೊಗೊಂಬ ಅಂತ ಮಹಿಳಾ ಮೇಟ್ಗಳಿಗೆ ಈ ರೀತಿ ಅವಾಚ್ಯ ಶಬ್ದಗಳಿಂದ ಬೈದಿರ್ತಾರೆ. ಒಂದು 60 ಮೇಲ್ಪಟ್ಟ ಹೆಣ್ಮಕ್ಳು ಒಂದಿಬ್ರು ನಮಗೆ ಕೆಲಸ ಆಗಂಗೆ ನೀನು ಯಾಕೆ ಕೆಲಸಕ್ಕೆ ಬರ್ತಿ, ನೀನು ವೃದ್ಧಾಶ್ರಮ ಸೇರ್ಕೋಬೇಕು ಅಂತ ಈ ರೀತಿ ಮಹಿಳಾ ಕಾರ್ಮಿಕರ ಮೇಲೆ ಅವರು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ಲಿಕ್ಕೆ ನಮ್ಗೆ ಅವ್ರದ್ದು ಕಾರಣಗಳು ಬೇಕ್ರಿ. ಕಾರಣ ಏನು ಇಲ್ದೇನೆ ಮಹಿಳೆಯರಿಗೆ ಮನನೊಂದಂಗೆ